ಸ್ನೇಹಿತರೆ, ಜೀವ ನಮ್ಮ ಮಾತನ್ನು ಕೇಳುವುದಿಲ್ಲ. ಅದು ಯಾವಾಗ ಎಲ್ಲಿ ಬೇಕಾದರೂ ಹೋಗಬಹುದು. ಆದರೆ ಜೀವನ ನಮ್ಮ ಮಾತನ್ನು ಕೇಳ್ತದೆ. ಹಾಗಾಗಿ ಅದನ್ನು ಹೇಗೆ ಬೇಕಾದರೂ ರೂಪಿಸಿಕೊಳ್ಳುವಂತಹ ಶಕ್ತಿ, ಧೈರ್ಯ ನಮ್ಮಲ್ಲಿರಬೇಕು ಅಷ್ಟೇನೆ. ಹೌದು ಸ್ನೇಹಿತರೆ, ವಾಸ್ತು. ಹೌದು, ವಾಸ್ತು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ತೆಗೆದು ಸಕಾರಾತ್ಮಕ ಶಕ್ತಿಯನ್ನು ಉಂಟು ಮಾಡುತ್ತದೆ. ಹೌದು ಸ್ನೇಹಿತರೆ, ನಿಜವಾಗ್ಲೂ ವಾಸ್ತು ಎಂಬುದು ಮನೆಯಲ್ಲಿನ ದೋಷ ನಿವಾರಣೆ ಮಾಡುತ್ತಾ ಎಂಬ ಪ್ರಶ್ನೆ ನಮ್ಮೆಲ್ಲರನ್ನು ಕಾಡುತ್ತೆ. ಹೌದು, ಅದು ಬಾಡಿಗೆ ಮನೆಯಾಗಲಿ ಅಥವಾ ಸ್ವಂತ ಮನೆಯಾಗಲಿ, ವಾಸ್ತು ದೋಷ ಎಂಬುದು ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ ಮತ್ತು ಇದರಿಂದಾಗಿ ವ್ಯಕ್ತಿಯು ಯಶಸ್ಸಿನಲ್ಲಿ ಹಿನ್ನಡೆಯನ್ನು ಕಾಣ್ತಾನೆ. ಹಾಗೂ ಈ ಒಂದು ವಾಸ್ತು ದೋಷದಿಂದಾಗಿ ಆ ವ್ಯಕ್ತಿಯ ಆರೋಗ್ಯದಲ್ಲಿ ಏರುಪೇರನ್ನು ಕಾಣುತ್ತೇವೆ ಹಾಗೂ ಜೀವನದಲ್ಲಿ ಹಲವು ಅಡೆತಡೆಗಳು ಎದುರಾಗ್ತಾ ಹೋಗುತ್ತೆ. ಹೌದು, ಹೀಗಿರುವಾಗ ವಾಸ್ತುಶಾಸ್ತ್ರದಲ್ಲಿ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ನಾವು ಯಾವ ರೀತಿ ವಾಸ್ತು ದೋಷವನ್ನು ನಿವಾರಿಸಿಕೊಳ್ಳಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹೌದು ಸ್ನೇಹಿತರೆ, ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನಲ್. ಹೌದು, ಮನೆಯ ಅಭಿವೃದ್ಧಿಗೆ ಮತ್ತು ಯಶಸ್ವಿ ಜೀವನಕ್ಕೆ ಹಲವು ಪ್ರಯತ್ನಗಳನ್ನು ನಾವು ದಿನನಿತ್ಯ ಮಾಡ್ತಾನೆ ಇರ್ತೀವಿ. ಹೀಗಿರುವಾಗ ಕೆಲವೊಮ್ಮೆ ಕೆಲಸವು ಯಶಸ್ವಿಯಾಗಿ ಸಾಗ್ತಾ ಇದೆ ಅಂದಾಗ ಯಾವುದಾದರೂ ಒಂದು ರೀತಿಯಲ್ಲಿ ಅಡ್ಡಿ ಉಂಟಾಗಿ ಕೆಲಸ ನಿಲ್ಲತ್ತೆ ಅಥವಾ ಮನೆಗೆ ಬಂದ ಅವಕಾಶ ಮನೆಯೊಳಗೆ ಬರೋದಿಲ್ಲ. ಹೌದು, ಹೀಗಿರುವಾಗ ಆ ಕೆಲಸ ಅಲ್ಲೇ ಅರ್ಧಕ್ಕೆ ನಿಲ್ಲತ್ತೆ. ಅದು ಕೆಲಸವಾಗಿರಬಹುದು ಅಥವಾ ಮದುವೆ ವಿಚಾರವಾಗಿರಬಹುದು ಅಥವಾ ಮಕ್ಕಳ ವಿಷಯ ಕೂಡ ಆಗಿರಬಹುದು. ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಆಗಿರಬಹುದು. ಇಂತಹ ಸಮಸ್ಯೆಗಳು ಕೆಲವೊಂದು ವಾಸ್ತು ದೋಷದಿಂದ ಸಮಸ್ಯೆಯಲ್ಲಿ ಮನೆಯಲ್ಲಿ ಉಂಟಾಗ್ತಾ ಇರುತ್ತೆ. ಹೌದು, ಇಂತಹ ಸಮಸ್ಯೆಗೆ ಪರಿಹಾರವಾಗಿ ನೋಡುವುದಾದರೆ ನಮ್ಮ ಮನೆಗಳಲ್ಲಿ ನಾವು ಕೆಲವೊಂದು ರೀತಿಯ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರಿಂದ ಮನೆಯಲ್ಲಿ ಸಕಾರಾತ್ಮಕವಾಗಿ ಹಾಗೂ ಪಾಸಿಟಿವ್ ವೈಬ್ಸ್ ಹೆಚ್ಚಾಗಿ ಕಾಣಬಹುದು. ಇದರಿಂದ ವಾಸ್ತುದೋಷ ನಿವಾರಣೆ ಮಾಡುವಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸವನ್ನು ನಿರ್ವಹಿಸುತ್ತೆ. ಹೌದು, ಇದರಲ್ಲಿ ಮೊದಲನೆಯದಾಗಿ ನೋಡುವುದಾದರೆ ಪ್ರತಿ ಮನೆಯಲ್ಲೂ ಮುಂಬಾಗಿಲು ಎಂಬುದು ಇರುತ್ತೆ. ಈ ಮುಂಬಾಗಿಲನ್ನು ಸ್ವಚ್ಛವಾಗಿರಬೇಕು. ಎಷ್ಟು ಶುದ್ಧವಾಗಿರುತ್ತೋ ಅಷ್ಟು ಆ ಮನೆಯು ಏಳಿಗೆಯನ್ನು ಹೊಂದುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಇದಕ್ಕೆ ಹೊಸ್ತಿಲು ಇರಬೇಕು ಎಂದು ಕೂಡ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹೀಗಿರುವಾಗ ಈ ಮನೆಯನ್ನು ಉಪ್ಪಿನಿಂದ ಒರೆಸುವುದರಿಂದ ಹೆಚ್ಚಿನ ವಾಸ್ತುದೋಷನ ನಿವಾರಣೆ ಮಾಡಬಹುದು ಎಂದು ಕೂಡ ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಪ್ರತಿನಿತ್ಯ ಹೊಸ್ತಿಲನ್ನು ಒರೆಸುವಾಗ ಅದನ್ನು ಅರಿಶಿಣದಿಂದಲೇ ಹೊಸ್ತಿಲನ್ನು ಒರೆಸಬೇಕೆಂದು ಕೂಡ ಹೇಳಲಾಗುತ್ತದೆ. ಇದರಿಂದಾಗಿ ಆ ಮನೆಯಲ್ಲಿ ದೈವಿಕ ಕಳೆ ಹೆಚ್ಚಾಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಹಾಗೂ ಮುಂಬಾಗಿಲಿಗೆ ನಾವು ಕೆಲವೊಂದು ಶುಭಕರವಾದಂತಹ ಚಿಹ್ನೆಗಳನ್ನು ಹಾಕುವುದರಿಂದ ಮನೆಯಲ್ಲಿ ಪಾಸಿಟಿವ್ ವಾತಾವರಣ ಹೆಚ್ಚಾಗ್ತದೆ ಹಾಗೂ ಯಾವುದೇ ರೀತಿಯ ವಾಸ್ತು ದೋಷವೂ ಕೂಡ ಮನೆಗೆ ತಾಕುವುದಿಲ್ಲ ಎಂದು ಕೂಡ ಹೇಳಲಾಗ್ತದೆ. ಅದರಲ್ಲಿ ಓಂ ಚಿಹ್ನೆ ಆಗಿರಬಹುದು ಹಾಗೂ ಸ್ವಸ್ತಿಕ್ ಚಿಹ್ನೆಗಳಾಗಿರಬಹುದು. ಈ ಆದಂತಹ ಚಿಹ್ನೆಗಳು ಉತ್ತಮವಾದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾಗಿರುತ್ತದೆ. ಹೌದು ಸ್ನೇಹಿತರೆ, ಹಾಗೂ ಈ ಒಂದು ಚಿಹ್ನೆಗಳನ್ನು ನಾವು ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ ಹೊಸದಾಗಿ ಹಾಕಬೇಕಾಗ್ತದೆ ಹಾಗೂ ಅದನ್ನು ಬದಲಾವಣೆ ಮಾಡಬೇಕಾಗ್ತದೆ. ಹೌದು ಸ್ನೇಹಿತರೆ, ಹಾಗೂ ಮುಂಬಾಗಿಲನ್ನು ಅತ್ಯಂತ ಸುಂದರವಾಗಿರಿಸಿಕೊಳ್ಳುವುದು ಕೂಡ ಅತ್ಯಂತ ಮುಖ್ಯವಾಗ್ತದೆ. ಹಾಗೂ ಈ ಒಂದು ಮುಂಬಾಗಿಲಿನ ಮೇಲಿನ ಭಾಗದಲ್ಲಿ ಹಾಗೂ ಗಣೇಶನ ಫೋಟೋವನ್ನು ಹೊಸಲಿನ ಮೇಲ್ಭಾಗದಲ್ಲಿ ಆಶೀರ್ವಾದ ಮಾಡುವ ರೀತಿಯಲ್ಲಿ ಹಾಕಬೇಕು. ಇದರಿಂದ ಮನೆಯಿಂದ ಹೊರಡುವಾಗ ಎದುರಾಗುವ ವಿಘ್ನಗಳನ್ನು ನಿವಾರಣೆಯಾಗುತ್ತದೆ ಎಂದು ಕೂಡ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹೌದು, ಇದರಿಂದಾಗಿ ಯಾವುದೇ ರೀತಿಯ ವಾಸ್ತುದೋಷಗಳು ಕೂಡ ಇದ್ದರೂ ಆ ಒಂದು ವಾಸ್ತುದೋಷ ಕಡಿಮೆ ಆಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ನಂತರ ನೋಡುವುದಾದರೆ ಬಾಗಿಲಿಗೆ ಸೂರ್ಯನ ತಾಮ್ರದ ಮುಖವನ್ನು ಹಾಕಬೇಕು ಎಂದು ಕೂಡ ಹೇಳಲಾಗ್ತದೆ. ಹೌದು, ಈ ಒಂದು ಸೂರ್ಯನ ಪ್ರತಿಮೆ ಅತ್ಯಂತ ಪರಿಣಾಮಕಾರಿಯಾದದ್ದು. ಈ ಒಂದು ವಾಸ್ತುಶಾಸ್ತ್ರದಲ್ಲಿ ಹೇಳುವಂತೆ ವಾಸ್ತು ದೋಷವನ್ನು ನಿವಾರಣೆ ಮಾಡುವಲ್ಲಿ ಈ ಒಂದು ಸೂರ್ಯನ ಪ್ರತಿಮೆಯು ಅತ್ಯಂತ ಮುಖ್ಯವಾಗಿರುತ್ತದೆ ಹಾಗೂ ಪರಿಣಾಮಕಾರಿಯಾಗಿ ಕೆಲಸ ಮಾಡಬಲ್ಲದು ಎಂದು ಕೂಡ ಹೇಳಲಾಗ್ತದೆ. ಇದರಿಂದಾಗಿ ಸೂರ್ಯನಷ್ಟು ಪ್ರಖರತೆ ಆ ಮನೆಗೆ ತೇಜಸ್ಸು ಹಾಗೂ ನಾಯಕತ್ವ ಎಲ್ಲವೂ ಕೂಡ ಆ ಮನೆಗೆ ಲಭಿಸುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ಕೆಟ್ಟ ದೃಷ್ಟಿಯು ಸೂರ್ಯದೇವನನ್ನು ಕೂಡ ದಾಟಿ ಒಳಗೆ ಬರುವುದಿಲ್ಲ. ಹೀಗಿರುವಾಗ ಆ ಮನೆಯನ್ನು ರಕ್ಷಣೆ ಈ ಒಂದು ಸೂರ್ಯನ ಪ್ರತಿಮೆ ನೀಡುತ್ತದೆ. ಹಾಗೂ ಪ್ರತಿದಿನ ಸೂರ್ಯನ ಪ್ರತಿಮೆಯ ದರ್ಶನ ಮಾಡುವುದರಿಂದ ಧನ ಸಂತೃಪ್ತಿಯಾಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ಆ ಸೂರ್ಯ ದೇವರ ಕೃಪಾಶೀರ್ವಾದವೂ ಕೂಡ ದೊರೆಯುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು, ನಂತರ ನೋಡುವುದಾದರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಸಮುದ್ರ ಮಂಥನದ ವೇಳೆ ಭಗವಾನ್ ವಿಷ್ಣು ದೇವರ ಕೂರ್ಮ ಅವತಾರವನ್ನು ತಾಳಿದಳು. ಹೌದು, ಅಷ್ಟು ಪವಿತ್ರವಾದ ರೂಪವಾದ ಆಮೆಯ ಮೂರ್ತಿಯು ಮನೆಯಲ್ಲಿ ಇರುವುದರಿಂದ ಅನೇಕ ರೀತಿಯ ಸಂಕಷ್ಟಗಳಿಂದ ನಾವು ಪಾರಾಗಬಹುದು. ಹೌದು ಸ್ನೇಹಿತರೆ, ಆಮೆಯ ಮೂರ್ತಿಯು ಹೌದು, ಈ ಒಂದು ಗಾಜಿನ ಆಮೆಯ ಮೂರ್ತಿಯನ್ನು ಮನೆಯಲ್ಲಿ ಇರಿಸುವುದರಿಂದ ಹೆಚ್ಚಿನ ಪಾಸಿಟಿವ್ ವಾತಾವರಣ ಉಂಟಾಗುವುದು ಅಷ್ಟೇ ಅಲ್ಲದೆ ಮನೆಯಲ್ಲಿರ್ತಕ್ಕಂಥ ವಾಸ್ತು ದೋಷ ನಿವಾರಣೆ ಮಾಡುವಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸುತ್ತದೆ ಎಂದು ಕೂಡ ಪುರಾಣಗಳಲ್ಲಿ ಹೇಳಲಾಗಿದೆ. ಹಾಗೂ ವಾಸ್ತುಶಾಸ್ತ್ರದಲ್ಲಿ ಈ ಒಂದು ಆಮೆಯ ಪ್ರತಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಹೌದು,
ಭಗವಾನ್ ಕುಬೇರ ದೇವರ ಆಶೀರ್ವಾದವೂ ಕೂಡ ಈ ಒಂದು ಆಮೆಯು ಮನೆಯಲ್ಲಿ ಇಡುವುದರಿಂದ ಸಿಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಆಮೆಯ ಮೂರ್ತಿಯನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಡುವುದರಿಂದ ಎಲ್ಲ ರೀತಿಯ ವಾಸ್ತುದೋಷಗಳು ನಿವಾರಣೆಯಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ದೋಷಗಳು ನಿವಾರಣೆ ಮಾಡುವುದರ ಜೊತೆಗೆ ಮತ್ತು ಮನೆಗೆ ಮಹಾಲಕ್ಷ್ಮೀ ದೇವಿಯನ್ನು ಆಕರ್ಷಿಸುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಮತ್ತು ಯಾರ ಮನೆಯಲ್ಲಿ ವಿಷ್ಣು ದೇವರಿಗೆ ಪೂಜೆಗಳು ಸಲ್ಲಿಸುತ್ತಾರೋ ಮತ್ತು ನಿತ್ಯ ನಾಮಗಳನ್ನು ಪಠಿಸುತ್ತಾ ಹೋಗುತ್ತಾರೋ ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ಅಮ್ಮನವರು ಸ್ವತಃ ಬಂದು ನೆಲೆಸುತ್ತಾರೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗಾಗಿ ಈ ಆಮೆಯನ್ನು ನಾವು ದೇವರ ಮನೆಯಲ್ಲಿಟ್ಟು ಪೂಜಿಸುವುದರಿಂದ ಆ ಮಹಾಲಕ್ಷ್ಮಿಯ ಆಶೀರ್ವಾದದ ಜೊತೆಗೆ ವಿಷ್ಣು ದೇವರ ಆಶೀರ್ವಾದವೂ ಕೂಡ ಲಭಿಸುತ್ತದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ರೀತಿಯ ವಾಸ್ತುದೋಷಗಳು ನಿವಾರಣೆಯಾಗುವಲ್ಲಿ ಈ ಒಂದು ಆಮೆಯ ಮೂರ್ತಿಯು ಸಹಾಯಕವಾಗಬಲ್ಲದು. ಹೌದು ಸ್ನೇಹಿತರೆ, ಈ ಒಂದು ಆಮೆಯ ಮೂರ್ತಿಯನ್ನು ನೀವು ಈ ಒಂದು ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಈ ಒಂದು ಆಮೆಯ ಮೂರ್ತಿಯನ್ನು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಆ ಅಕ್ಕಿಯ ಮೇಲೆ ಪ್ರತಿನಿತ್ಯ ಈ ದೇವರ ಮೂರ್ತಿಯನ್ನು ಅಂದರೆ ಆಮೆಯ ಮೂರ್ತಿಯನ್ನು ಇರಿಸಿ ಪೂಜೆ ಸಲ್ಲಿಸುವುದರಿಂದ ಎಲ್ಲ ರೀತಿಯ ಸಂಕಷ್ಟಗಳಿಂದ ಪಾರಾಗಬಹುದು ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ನಂತರ ನೋಡುವುದಾದರೆ ಅತ್ಯಂತ ಮುಖ್ಯವಾದುದು ಹಾಗೂ ಮನೆಯಲ್ಲಿನ ವಾಸ್ತುದೋಷ ನಿವಾರಣೆ ಮಾಡುವಲ್ಲಿ ಅತ್ಯಂತ ಪರಿಣಾಮಕಾರಿಯಾದಂತಹ ಶಕ್ತಿಶಾಲಿಯಾದಂತಹ ಒಂದು ವಸ್ತು ಅಂದರೆ ಅದು ಪಚ್ಚ ಕರ್ಪೂರ. ಹೌದು ಸ್ನೇಹಿತರೆ, ನೀವು ಕೇಳಿರಬಹುದು ಭೀಮಸೇನ ಕರ್ಪೂರ ಅಥವಾ ಪಚ್ಚ ಕರ್ಪೂರವನ್ನು ಹಾಗೂ ಎಲ್ಲ ಪೂಜೆಗಳಲ್ಲಿ ಹಾಗೂ ಎಲ್ಲ ಹೋಮ ಹವನಗಳಲ್ಲಿ ಬಳಸುತ್ತಾರೆ. ಹೌದು, ಔಷಧಿ ಗುಣಗಳನ್ನು ಹೊಂದಿರುವಂತಹ ಈ ಧಾರ್ಮಿಕವಾಗಿ ಹೆಚ್ಚಿನ ವಿಶೇಷತೆಯಿಂದ ಕೂಡಿರುವ ಈ ಪಚ್ಚ ಕರ್ಪೂರವನ್ನು ಬಳಸಿ ನಾವು ಕೆಲವೊಂದು ಉಪಾಯಗಳನ್ನು ಮಾಡುವುದರಿಂದ ಮನೆಯಲ್ಲಿರುವಂತಹ ಗೃಹ ದೋಷ ವಾಸ್ತುದೋಷ ನಿವಾರಣೆಯಾಗುತ್ತದೆ ಎಂದು ಕೂಡ ಈ ಒಂದು ವಾಸ್ತುಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಮೊದಲನೆಯದಾಗಿ ನೋಡುವುದಾದರೆ ಈ ಕರ್ಪೂರವನ್ನು ನಾವು ದೇಸಿ ತುಪ್ಪದಲ್ಲಿ ಅತಿ ಬೆಳಗ್ಗೆ ಮತ್ತು ಸಂಜೆ ಸುಡುವುದರಿಂದ ಮನೆಯಲ್ಲಿನ ದೋಷ ನಿವಾರಣೆಯಾಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಹಾಗೂ ಮನೆಯಲ್ಲಿನ ನೆಗೆಟಿವಿಟಿ ಇದ್ದರೆ ಹಾಗೂ ಮನೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಕೆಟ್ಟ ಕನಸುಗಳು ಬೀಳ್ತಾ ಇದ್ದರೆ ಆ ಒಂದು ಸಂದರ್ಭದಲ್ಲಿ ಈ ಕರ್ಪೂರವನ್ನು ಸುಡುವುದರಿಂದ ಪ್ರತಿನಿತ್ಯ ಈ ರೀತಿಯಾದಂಥ ಸಮಸ್ಯೆಗಳಿಂದ ನೀವು ಹೊರಬರಬಹುದು. ಹೌದು, ಹಾಗೂ ಮನೆಯ ವಾತಾವರಣ ಹಾಳಾಗಿದ್ದರೆ ಅಥವಾ ಮನೆಯಲ್ಲಿ ನೆಮ್ಮದಿ ಸಿಗ್ತಾ ಇಲ್ಲ ಅಥವಾ ಮನೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿದೆ ಅಂತ ಅನಿಸಿದರೆ ನೀವು ಈ ಒಂದು ಪರಿಹಾರವನ್ನು ಪಚ್ಚ ಕರ್ಪೂರವನ್ನು ಬಳಸಿ ಮಾಡಬಹುದು. ಹೌದು, ಹಾಗೂ ಮನೆಯ ಕೆಲವು ಮೂಲೆಗಳಲ್ಲಿ ಈ ಪಚ್ಚೆ ಕರ್ಪೂರದ ತುಂಡುಗಳನ್ನು ನೀವು ಇರಿಸಬಹುದು. ಹಾಗೂ ಈ ಒಂದು ಪಚ್ಚೆ ಕರ್ಪೂರವು ಕರಗಿದ ನಂತರ ಪುನಃ ಇಡುವುದರಿಂದ ಮನೆಯಲ್ಲಿನ ಒಂದು ದೋಷ ನಿವಾರಣೆಯಾಗುತ್ತದೆ. ಹಾಗೂ ಮನೆಯಲ್ಲಿನ ದೋಷ ನಿವಾರಣೆಯಾಗುವುದರ ಜೊತೆಗೆ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಯು ಹೋಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ನಂತರ ನೋಡುವುದಾದರೆ ಶ್ರೀಕೃಷ್ಣನ ಮುಖಡದಲ್ಲಿ ಇರುವ ನವಿಲಿನ ಗರಿ. ಹೌದು, ಇದು ನೋಡುವುದಕ್ಕೆ ಎಷ್ಟು ಚಂದ ಇರುತ್ತದೆಯೋ ಅಷ್ಟೇ ಉಪಯೋಗ ಕೂಡ ಇರುತ್ತದೆ. ಹೌದು, ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಇದಕ್ಕೆ ಹೆಚ್ಚಿನವಾದ ಮಹತ್ವವನ್ನು ಹಾಗೂ ನಾವು ಅತ್ಯಂತ ಪೂಜನೀಯ ಸ್ಥಾನವಾಗಿ ನೋಡುತ್ತೇವೆ. ಹಾಗೂ ಅನೇಕ ರೀತಿಗಳಲ್ಲಿ ನಾವು ಈ ನವಿಲಿನ ಗರಿಯನ್ನು ಉಪಯೋಗಿಸುತ್ತೇವೆ. ಇದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ಅತ್ಯಂತ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಹೊರಗಡೆ ಹಾಕುವಲ್ಲಿ ಯಶಸ್ವಿಯಾಗುತ್ತದೆ. ಹೌದು, ಹೊರಗಡೆ ಹೋಗುವಾಗ ಇದನ್ನು ದರ್ಶನ ಮಾಡುವುದರಿಂದ ಯಾವುದೇ ಕೆಲಸಗಳು ನಿಂತಿದ್ದರೆ ಅಥವಾ ಅರ್ಧಕ್ಕೆ ನಿಂತಿದ್ದರೆ ಆ ಕೆಲಸಗಳು ಪೂರ್ಣ ಆಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು, ಅಷ್ಟೊಂದು ಪರಿಣಾಮಕಾರಿಯಾದಂತಹ ಈ ನವಿಲಿನ ಗರಿಯನ್ನು ಪ್ರತಿನಿತ್ಯ ದರ್ಶನ ಮಾಡುವುದರಿಂದ ಮನೆಯಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಸಮಸ್ಯೆಗಳು ಪಾರಾಗುವುದರ ಜೊತೆಗೆ ಈ ಒಂದು ನವಿಲಿನ ಗರಿಯನ್ನು ಮನೆಯಲ್ಲಿ ಇಡುವುದರಿಂದ ಮನೆಯಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ವಾಸ್ತು ದೋಷಗಳು ನಿವಾರಣೆಯಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು, ನಂತರ ನೋಡುವುದಾದರೆ ಕಾಮಧೇನು ಮೂರ್ತಿ. ಹೌದು ಸ್ನೇಹಿತರೆ, ದೇವತೆಗಳು ನೆಲೆಸಿರುವಂತಹ ಈ ಮೂರ್ತಿಯು ಅತ್ಯಂತ ಪವಿತ್ರವಾದುದು, ಪುಣ್ಯಕರವಾದುದು ಹಾಗೂ ಅತ್ಯಂತ ಶುಭವಾದುದು ಎಂದು ಕೂಡ ಶಾಸ್ತ್ರಗಳಲ್ಲಿಯೇ ಹೇಳಲಾಗಿದೆ. ಈ ಒಂದು ಕಾಮಧೇನು ಮೂರ್ತಿಯನ್ನು ಮನೆಯಲ್ಲಿ ಇಡುವುದರಿಂದ ಮನೆಯಲ್ಲಿರ್ತಕ್ಕಂಥ ಎಲ್ಲ ರೀತಿಯ ದೋಷಗಳು ನಿವಾರಣೆಯಾಗುತ್ತದೆ. ಈ ಕಾಮಧೇನು ಮೂರ್ತಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿರ್ತಕ್ಕಂಥ ಎಲ್ಲ ಸಂಕಷ್ಟದಿಂದ ಹೊರಬರಬಹುದು. ಹೌದು, ಈ ಚಂಚಲೆಯಾಗಿರುವ ಲಕ್ಷ್ಮಿಯು ಇದರಿಂದಾಗಿ ಸ್ಥಿರವಾಗಿ ಮನೆಯಲ್ಲಿ ನೆಲೆಸುತ್ತಾರೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು, ಹಾಗೂ ಯಾವ ಮನೆಗಳಲ್ಲಿ ಕಾಮಧೇನು ಮೂರ್ತಿ ಇರುತ್ತದೆಯೋ ಆ ಮನೆಗಳಲ್ಲಿ ಸಕಲ ಭೋಗ ಭಾಗ್ಯಗಳು ದೊರೆಯುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು ಸ್ನೇಹಿತರೆ, ನಂತರ ನೋಡುವುದಾದರೆ ಮನೆಯು ಯಾವಾಗಲೂ ಸ್ವಚ್ಛವಾಗಿರಬೇಕು. ಸ್ವಚ್ಛತೆ ಇದ್ದಲ್ಲಿ ಮನೆಯು ಯಾವುದೇ ರೀತಿಯ ವಾಸ್ತುದೋಷವನ್ನು ನಿವಾರಣೆ ಮಾಡುವಲ್ಲಿ ಯಶಸ್ವಿಯಾಗುತ್ತದೆ. ಹಾಗೂ ಮನೆಯು ಸ್ವಚ್ಛವಾಗಿದ್ದಲ್ಲಿ ಮನೆಯು ಒಂದು ದೈವಿಕ ಕಳೆಯನ್ನು ತುಂಬುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ಇದರಿಂದಾಗಿ ಮನೆಯು ಮಹಾಲಕ್ಷ್ಮಿಯ ಒಂದು ಅನುಗ್ರಹ ದೊರೆಯುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಆ ಮನೆಗಳಲ್ಲಿ ದೇವತೆಗಳು ಸ್ಥಿರವಾಗಿ ನೆಲೆಯೂರುತ್ತಾರೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ನಂತರ ಕೊನೆಯದಾಗಿ ಹೇಳುವುದಾದರೆ ವಾಸ್ತುದೋಷ ನಿವಾರಣೆ ಮಾಡುವಲ್ಲಿ
ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುವಂತಹ ಈ ಕೆಲಸವನ್ನು ನೀವು ಪ್ರತಿನಿತ್ಯ ಮಾಡಲೇಬೇಕು. ಅತ್ಯಂತ ಸರಳವಾದ ಮಾಹಿತಿ ಅದೇನೆಂದರೆ, ನೀವು ರಾತ್ರಿ ಮಲಗುವಾಗ ರಾತ್ರಿ ಮನೆಯಲ್ಲಿ ಯಾವುದಾದರೂ ಒಂದು ದೀಪ ಅಥವಾ ಲೈಟ್ ಬೆಳಕು ಇರಲೇಬೇಕು. ಇದರಿಂದಾಗಿ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಮನೆಯನ್ನು ಪ್ರವೇಶ ಮಾಡುವುದಿಲ್ಲ ಹಾಗೂ ಮನೆಯಲ್ಲಿ ಯಾವುದೇ ರೀತಿಯ ನೆಗೆಟಿವಿಟಿ ಇದ್ದರೆ ಅದರಿಂದ ಹೊರಬರಬಹುದು. ಅಷ್ಟೇ ಅಲ್ಲದೆ ಈ ಒಂದು ವಾಸ್ತುದೋಷ ನಿವಾರಣೆ ಮಾಡುವಲ್ಲಿ ಈ ಒಂದು ಬೆಳಕು ಅತ್ಯಂತ ಸಹಕಾರಿಯಾಗಬಲ್ಲದು. ಹೌದು, ಇದನ್ನು ಧರ್ಮಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ, ಮನೆಯನ್ನು ಯಾವಾಗಲೂ ಕತ್ತಲಿನಲ್ಲಿ ಇಡಬಾರದು ಎಂದು. ಹೌದು ಸ್ನೇಹಿತರೆ, ಈ ರೀತಿಯಾದಂತಹ ಸರಳವಾದ ಸುಂದರವಾದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.